ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಆಧ್ಯಾತ್ಮಿಕ ಚಿಂತನೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಈ ಆಧ್ಯಾತ್ಮಿಕ ಚಿಂತನೆ ನಮ್ಮ ಜೀವನವನ್ನು ಸಮೃದ್ಧಗೊಳಿಸುವಂಥ ಚಿಂತನೆ. ಈ ಆಧ್ಯಾತ್ಮಿಕ ಚಿಂತನೆ ನಮ್ಮ ಎಲ್ಲ ದುಃಖಗಳನ್ನು ನಿರ್ಮೂಲನೆಗೊಳಿಸುವಂಥ ಚಿಂತನೆ ಮತ್ತು ಕೊನೆಗೆ ಪರಮ ಶಾಂತಿಯನ್ನು ದೊರಕಿಸಿಕೊಡುವಂಥ ಚಿಂತನೆ. ಈ ಅಧ್ಯಾತ್ಮ ಚಿಂತನೆ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಸಾವಿರ ಜನ ಆ ಚಿಂತನೆಯನ್ನು ಮಾಡಿದರು. ಅದು ಸತ್ಯದ ಚಿಂತನೆ, ಆತ್ಮವನ್ನು ಕುರಿತಾದಂಥ ಚಿಂತನೆ, ನಮ್ಮ ಬದುಕನ್ನು ಕುರಿತಾದಂಥ ಚಿಂತನೆ. ನೋಡಬೇಕು ಎಷ್ಟು ಆ ಚಿಂತನೆ ಆ ಆಧ್ಯಾತ್ಮಕ್ಕಾಗಿ, ಸತ್ಯದ ಜ್ಞಾನಕ್ಕಾಗಿ ಎಷ್ಟು ಜನ ತಮ್ಮ ಜೀವನವನ್ನೇ ಅದಕ್ಕಾಗಿ ಅರ್ಪಿಸಿದರು. ಅವರಿಗೆ ಬೇರೆ ಏನೂ ಹಿಡಿಸಲೇ ಇಲ್ಲ. ನಮಗೆ ಹೇಗೆ ಪ್ರಪಂಚದಲ್ಲಿ ಆಸಕ್ತಿ ಇರ್ತದೆ, ಅವರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ. ನಾವು ಹೇಗೆ ಪ್ರಪಂಚಕ್ಕಾಗಿ ಎಲ್ಲವನ್ನು ಪರಿತ್ಯಜಿಸ್ತೀವಿ, ಅವರು ಅಧ್ಯಾತ್ಮಕ್ಕಾಗಿ ಪ್ರಪಂಚವನ್ನೇ ಪರಿತ್ಯಜಿಸಿದರು. ನಾವೆಲ್ಲ ಕೇಳ್ತೀವಿ ನಚಿಕೇತನ ಕಥೆಯನ್ನು. ನಚಿಕೇತ 8-9 ವರ್ಷದ ಒಬ್ಬ ಬಾಲಕ. ಅವನ ತಂದೆಯೂ ಕೂಡ ಒಬ್ಬ ಋಷಿಯಾಗಿದ್ದ. ಆ ನಚಿಕೇತ ಬಾಲ್ಯದಲ್ಲೇ ಅವನಿಗೆ ಜ್ಞಾನದಲ್ಲಿ ಆಸಕ್ತಿ. ಆತ ಯಮನ ಹತ್ತಿರ ಹೋದ. ಯಮನ ಹತ್ತಿರ ಹೋಗಿ ಏನು ಕೇಳಬೇಕು ಯಮನಿಗೆ? ಎಲ್ಲರೂ ಏನೇನೋ ಕೇಳ್ತಿದ್ದರು. ಆದರೆ ಈ ಬಾಲಕ ಯಮನಿಗೆ ಕೇಳ್ತಾನ, ನನಗೆ ನೀನು ಆತ್ಮವನ್ನು ಕುರಿತು ಉಪದೇಶ ಮಾಡಬೇಕು. ಆ ಆತ್ಮವನ್ನು ತಿಳಿದುಕೊಂಡ್ರೆ ಶಾಂತಿ ದೊರೀತದ ಅಂತ ಹೇಳ್ತಾರೆ. ಆ ಆತ್ಮವನ್ನು ತಿಳಿದುಕೊಂಡಂಥ ಮನುಷ್ಯ ಮುಕ್ತನಾಗ್ತಾನ ಅಂತ ಹೇಳ್ತಾರೆ. ಆದ್ದರಿಂದ ನೀವು ನನಗೆ ಆತ್ಮಜ್ಞಾನವನ್ನು ಹೇಳಬೇಕು. ಆವಾಗ ಯಮ ಈ ಸಣ್ಣ ಹುಡುಗನನ್ನು ನೋಡಿ ಅವ ಹೇಳ್ತಾನೆ, ಈಗಿದು ನಿನ್ನ ವಯಸ್ಸು ಆತ್ಮಜ್ಞಾನದ ಕಡೆ ಹೋಗುವಂಥ ವಯಸ್ಸಲ್ಲ ಇದು. ಈಗಿನ್ನೂ ನೀನು ಪ್ರಪಂಚವನ್ನು ಮಾಡಬೇಕಾಗ್ಯದ, ಪ್ರಪಂಚದ ಕಡೆಗೆ ಹೋಗಬೇಕಾಗ್ಯದ. ಈಗ ಮೊದಲು ನೀನು ಪ್ರಪಂಚ ಮಾಡಲಿಕ್ಕೆ ಬಯಸು, ಮತ್ತು ಆ ಪ್ರಪಂಚದಲ್ಲಿ ಏನೇನು ನಿನಗೆ ಬೇಕಾಗುತ್ತದ ಅದನ್ನೆಲ್ಲ ನಾ ಕೊಡ್ತೀನಿ, ಏನು ಮಾಡ್ತೀಯ ಆತ್ಮಜ್ಞಾನವನ್ನು ತೆಗೆದುಕೊಂಡು ಅಂತಂದ್ರೆ. ಆವಾಗ ಈ ಬಾಲಕ ನೋಡ್ರಿ, ಅವನ ಮನಸ್ಸು ಎಷ್ಟು ಗಟ್ಟಿರಬೇಕು. ಮನುಷ್ಯ ವಿಷಯಗಳಿಗಾಗಿ ಬಹಳ ಬೇಗ ಸೋಲ್ತಾನೆ. ಯಾಕೆಂದರೆ ವಿಷಯಗಳು ಅಷ್ಟು ಆಕರ್ಷಕ ಇರ್ತಾವೆ. ನಮ್ಮ ಇಂದ್ರಿಯಗಳು ಸಹಿತ ಹೊರಗಿನ ವಿಷಯಗಳಿಗಾಗಿಯೇ ಇರುವುದು. ಈ ಇಂದ್ರಿಯಗಳು
ವಸ್ತುಗಳನ್ನು ವಿಷಯಗಳನ್ನು ಅನುಭವಿಸಲಿಕ್ಕಾಗ್ಯದಾವು, ನಮ್ಮನ್ನು ಅನುಭವಿಸಲಿಕ್ಕಾಗಿಲ್ಲ ಅವು. ಕಣ್ಣ ಹೊರಗಿನ ರೂಪವನ್ನು ನೋಡ್ತದ, ನನ್ನನ್ನು ನೋಡುವುದಿಲ್ಲ. ಕಿವಿ ಹೊರಗಿನ ಶಬ್ದವನ್ನು ಕೇಳ್ತದ, ನನ್ನ ಕಡೆ ಅದರ ಲಕ್ಷ್ಯ ಇಲ್ಲ. ಆದ್ದರಿಂದ ಈ ಪ್ರಪಂಚ ಬಹಳ ಆಕರ್ಷಕ ಅದ, ಬಹಳ ಬೇಗ ನಮ್ಮನ್ನು ಅದು ತನ್ನತ್ತ ಸೆಳೆದು ಬಿಡ್ತದ. ಅವಾಗ ಅವನು ನಚಿಕೇತನಿಗೆ ಯಮ ಹೇಳಿದಲ್ಲ, ಪ್ರಪಂಚದಾಗ ಏನಾದರೂ ಬೇಕಂದ್ರೆ ಕೇಳು, ನಿನಗೆ ಹಣ ಬೇಕು ಅಂದ್ರೆ ಕೇಳು, ಎಷ್ಟು ಬೇಕು ಅಷ್ಟು ಹಣ ಕೊಡ್ತೀನಿ. ನಿನಗೆ ಆಯುಷ್ಯ ಬೇಕಂದ್ರೆ ಬೇಡಿಕೋ, ನೀನು ಎಷ್ಟು ವರ್ಷ ಆಯುಷ್ಯ ಬದುಕಬೇಕಂತ ಮಾಡಿದಿ ಅಷ್ಟು ವರ್ಷಗಳ ಆಯುಷ್ಯವನ್ನು ಕೊಡ್ತೀನಿ. ನಿನಗೆ ಅಧಿಕಾರ ಬೇಕಂದ್ರೆ ಕೇಳು, ಭೂಮಿ ಸೀಮೆಯನ್ನು ಕೇಳು, ನಿನ್ನನ್ನು ದೊಡ್ಡ ರಾಜನನ್ನಾಗಿ ಮಾಡ್ತೀನಿ. ಅದನ್ನೆಲ್ಲ ಬಿಟ್ಟು ಇದೇನು ಕೇಳ್ತಿ, ಬರೀ ಆತ್ಮಜ್ಞಾನವನ್ನು ಕೊಡು, ಆತ್ಮವನ್ನು ಕುರಿತು ನನಗೆ ತಿಳಿಸು ಅಂತಿದನ್ನು ಯಾಕೆ ಕೇಳ್ತಿ ಅಂತ ಯಮ ಹೇಳಿದ. ಆತ ಹೇಳ್ತಾನ, ನೋಡು ಏನದು ಹಣ, ಹಣವನ್ನು ಕೇಳ್ಕೊ, ನಿನಗೆ ನಾನು ಇನ್ನು ಭೇಟಿಯಾಗೇನಲ್ಲ, ನಿನಗೆ ಎಷ್ಟು ಸಂಪತ್ತ ಬೇಕು ಅಷ್ಟು ಸಂಪತ್ತ ಕೇಳು, ಕೊಡ್ತೀನಿ. ಪ್ರಪಂಚದಾಗೆಲ್ಲ ನೀನು ನೋಡೋದೆಲ್ಲ, ಎಲ್ಲರೂ ಮಾಡುವುದು ಎದಕ್ಕೆ, ಎಷ್ಟು ಹೋರಾಟ, ಎಷ್ಟು ಬಡದಾಟ, ಎಲ್ಲವೂ ಎದಕ್ಕಾಗಿ ನಡೆದದಂದ್ರೆ ಸಂಪತ್ತಿಗಾಗಿ, ಹಣಕ್ಕಾಗೇ ನಡೆದಿರುವುದು. ಸಣ್ಣವರಿರಲಿ ದೊಡ್ಡವರಿರಲಿ, ಅಥವಾ ಎಲ್ಲ ಬಿಟ್ಟು ವಿರಕ್ತರಾದವರೇ ಇರಲಿ, ಎಲ್ಲರೂ ಮಾಡುವುದು ಎದಕ್ಕೆ ಅಂದರೆ ಸಂಪತ್ತಿಗಾಗಿ. ಬರೇ ಜೀವಂತಿರೋರು ಅಷ್ಟೇ ಅಲ್ಲ, ಹಳ್ಳಿ ಜನ ಹೇಳ್ತಾರ ಹಣ ಅಂದರೆ ಹೆಣ ಸಹಿತ ಬಾಯಿ ತೆಗಿತೈತಿ ಅಂತ. ನೋಡ್ರಿ, ಅವ್ರದ್ದಂಥ ವೇದ ಮಂತ್ರ ಇರಬೇಕು. ಹಣ ಅಂದ್ರೆ ಜೀವಂತಿರೋ ಮನುಷ್ಯ ಅಂತೂ ಸೋಲುವುದು ದೂರ ಉಳಿತು. ಯಾವ ಶರೀರದೊಳಗೆ ಜೀವಿಲ್ಲ, ಹೆಣ ಆಗ್ಯದ, ಅಂಥ ಹೆಣ ಸಹಿತ ಹಣ ಅಂದ್ರೆ ಬಾಯಿ ತೆರಿತೈತ ಅಂತ ಕೇಳಿರೆಲ್ಲ ನೀವು ಈ ಕಡೆ ಮಹಾರಾಷ್ಟ್ರದವ್ರೆಲ್ಲರೂ. ಅದರ ಪ್ರಭಾವನೆ ಅಷ್ಟಿರ್ತದೆ. ಅದಕ್ಕಾಗಿ ಅದನ್ನೆಲ್ಲ ಕೇಳ್ಕೊ, ಏನ್ರಿ ನಿನಗೆ ಸಂಪತ್ತ ಕೊಡ್ತೀನಿ, ಈ ಆತ್ಮಜ್ಞಾನವನ್ನು ತೊಗೊಂಡು ಏನು ಮಾಡವ ಅಂತಂದ. ಅವಾಗ ಅವನು ನಚಿಕೇತ ಒಂದು ಮಾತನ್ನು ಹೇಳ್ತಾನೆ, ಶೋಭಾವಾಹ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವ ವಾಹಾಹ ತವ ನೃತ್ಯ ಗೀತೆ ಅಂತ. ನೀನೇನು ಇದನ್ನೆಲ್ಲ ಕೊಡ್ತೀನಂತ ಹೇಳ್ತೀಯಲ್ಲ, ಅವ ಎಲ್ಲ ಕೊಡ್ತೀನಂದ. ಏ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮಾನ್ ಪ್ರಾರ್ಥಯಸ್ವ. ಈ ಮರ್ತ್ಯ ಲೋಕದೊಳಗೆ ಬರೇ ಹಣ ಅಷ್ಟೇ ಕೇಳ್ಕೊಳ್ಬೇಡ, ನಿನಗೆ ಏನು ಬೇಕನ್ನಿಸ್ತದ ಅದನ್ನೆಲ್ಲ ಕೇಳು. ಸರ್ವಾನ್ ಪ್ರಾರ್ಥಯಸ್ವ, ಎಲ್ಲ ಕೇಳ್ಕೊ, ಕೊಡ್ತೀನಿ ಅಂತಂದಿದ್ದಲ್ಲ. ಅದಕ್ಕವ ನಚಿಕೇತ ಹೇಳಿದ, ಇವೆಲ್ಲ ಹೆಂಗದಾವಂದ್ರೆ ನೀ ಏನು ಕೊಡ್ತೀನಂತ ಮಾಡ್ಯದ, ಇವೆಲ್ಲ ಹೇಗದಾವಂದ್ರೆ ಶೋಭಾವಾಹ, ಇವು ಹಿಂಗೆ ಇದ್ದಂಗೆ ಇರುವುದಿಲ್ಲ, ಇದು ಬದಲಾಗ್ತಾವ. ಹಣ ನಾವು ಎಷ್ಟೇ ಪಡೆದ್ರೂ ಸಹಿತ ಅದು ನಮ್ಮ ಹತ್ತಿರ ಉಳಿಯುವುದಿಲ್ಲ, ಒಂದು ದಿವಸ ಹೋಗಿಬಿಡ್ತದ. ಅಧಿಕಾರನೂ ಸಹಿತ ಖಾಯಂ ಆಗಿಲ್ಲ, ಯಾವ ವೈಭವವೂ ಸಹಿತ ಶಾಶ್ವತವಾಗಿ ಇಲ್ಲ. ನೋಡ್ರಿ ಅವಂದು ಹೇಗದ. ಇದು ಮೊದಲನೇದು ಶೋಭಾವಾಹ ಯದಂತ ಕೈತತ್. ಎರಡನೇದು ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಮತ್ತೇನಿದು ವಿಷಯಗಳ ಭೋಗ ಅದಲ್ಲ, ಈ ಭೋಗ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ, ಎಲ್ಲ ಇಂದ್ರಿಯಗಳ ಶಕ್ತಿಯನ್ನೇ ಇದು ಕಳೆದು ಬಿಡ್ತದೆ, ನಾಶ ಮಾಡ್ತದೆ.
ಭೋಗ ಸರ್ವೇಂದ್ರಿಯಾಣಂ ಜರಯಂತಿ ತೇಜ, ನಮ್ಮ ತೇಜವನ್ನೇ ಕ್ಷೀಣಗೊಳಿಸ್ತದೆ. ಮತ್ತು ನೀನು ಎಷ್ಟೇ ವರ್ಷ ಆಯುಷ್ಯ ಕೊಡ್ತೀನಂತೆಲ್ಲ, ಎಷ್ಟು ವರ್ಷದ ಆಯುಷ್ಯ ಆದ್ರೂ ಸಹಿತ ಅದು ಸ್ವಲ್ಪೇ. ಬ್ರಹ್ಮನಿಗೆ ಅವನಿಗೆ ಅಜಕಲ್ಪ ಕೋಟಿ ಅಂದರೆ ನಮಗೆ ಅಜಕಲ್ಪ ಕೋಟಿ ವರ್ಷ ಆದಾಗ ಅವನಿಗೆ ಒಂದು ರಾತ್ರಿ, ಅವನಿಗೆ ಅಷ್ಟೇ ಅದು ಸ್ವಲ್ಪ ಆಯಿತು. 100 ವರ್ಷ ಬದುಕಿದ್ರೂ ಸ್ವಲ್ಪ ಅಂತ ಅನಿಸ್ತದ ಮನುಷ್ಯನಿಗೆ. ಆದ್ದರಿಂದ ನೀ ಏನು ಇವೆಲ್ಲ ಕೊಡ್ಬೇಕಂತ ಮಾಡ್ಯದೆಲ್ಲ ಇವೆಲ್ಲ ನೀನೇ ಇಟ್ಟುಕೋ. ತವೈವ ವಾಹಾಹ ತವ ನೃತ್ಯ ಗೀತೆ ಅಂತ. ನೀನು ಇವ ರಥ ಕೊಡ್ತೀನಿ ಕೇಳ್ಕೋ, ನೃತ್ಯ ಮಾಡೋರ್ನ ಕೇಳ್ಕೋ, ಕುಣಿಯೋರ್ನ ಕೇಳ್ಕೋ, ಭೋಗ ನಿನಗೆ ಏನೇನು ಬೇಕು ಎಲ್ಲ ಕೇಳ್ಕೋ ಅಂತ ಹೇಳಿದ್ದಲ್ಲ, ಅವೆಲ್ಲ ಏನೂ ಬೇಡ ನೀನೇ ಇಟ್ಕೋ ಅಂತ ಹೇಳಿದ. ನೋಡ್ರಿ ಹೇಗಿರಬೇಕು. ಆ ಆತ್ಮದ ಒಲುಮೆ ಆತನಲ್ಲಿ ಎಷ್ಟಿರಬೇಕು. ಆತ್ಮವನ್ನು ತಿಳಿದುಕೊಳ್ಬೇಕು ಅಂತ ತಿಳಿದು ಆತ ಯಮನ ಹತ್ತಿರ ಹೋದ. ಯಮ ಅವನ ಮುಂದೆ ಅವನ ಮನಸ್ಸವನ್ನು ಪರೀಕ್ಷೆ ಮಾಡೋದಕ್ಕಾಗಿ ಎಲ್ಲ ಆಮಿಷಗಳನ್ನು ಮುಂದಿಡ್ತಾ ಇದ್ದಾನೆ. ಅವನ ಮನಸ್ಸ, ನಚಿಕೇತನ ಮನಸ್ಸು ಎಷ್ಟು ಗಟ್ಟಿರಬೇಕು ನಾವು ನೋಡ್ಕೊಳ್ಬೇಕು. ಈ ಕಡೆ ತಂಡ್ಯಾಗ ಆತ್ಮಚಿಂತನೆ, ಮನ್ಯಾಗ ಬೆಚ್ಚಗೆ ಹೊಚ್ಕೊಂಡಿರುವುದು ಯಾವುದು ಗೆಲ್ತದ ಅಂತ. ಬಿಸಿ ಬಿಸಿ ಚಹಾ ಮತ್ತು ಇಲ್ಲಿ ತಂಪ, ಅದು ಚಹಾ ಹೇಳ್ತದ, ಅಲ್ಲಿ ಹೋಗಿ ಏನು ಮಾಡ್ತೀವಿ, ಕುಡಿದು ತಣ್ಣಗೆ ಆರಾಮ್ ಮೆಚ್ಚಗಿರುವಂಥದ್ದು. ಆದ್ರೆ ಆ ನಚಿಕೇತನ ನೋಡ್ರಿ ಮನಸ್ಸು ಹೇಗಿರ್ಬೇಕು, ಏನು ಕೊಟ್ಟರು ಬೇಡ ಅಂತ. ಇವೆಲ್ಲ ನೋಡೇನ್ಯ ಯಾವ ಸ್ಥಿರ ಅದಾವ ಇವೆಲ್ಲ. ಒಬ್ಬ ಮನುಷ್ಯ ದುಡುದು ದುಡುದು ಗಳಿಸಿ ದೊಡ್ಡ ಮನೆ ಕಟ್ಟುತ್ತಾನೆ, ಎಷ್ಟು ವೈಭವ ಇರ್ತದ ಅವಂದು. ಅವಾಗ ಎಲ್ಲ ಶಕ್ತಿ ಇರುವಾಗ ಅವನಿಗೆ ಎಷ್ಟು ಜನ ನಮಸ್ಕಾರ ಮಾಡುವವರು, ಎಷ್ಟು ಜನ ಗೌರವಿಸುವವರು. ಒಂದು ದಿವಸ ಎಲ್ಲ ಸಂಸಾರ ಹೀಗೆ ನಡೀತಾ ಮಕ್ಕಳಾದು ಮೊಮ್ಮಕ್ಕಳಾದು, ಮೈಯಾಗಿನ ಶಕ್ತಿ ಎಲ್ಲ ಹೋಯಿತು. ಅವ ಯಾವ ಕೋಣೆಯಾಗಿದ್ದು ಎಲ್ಲ ಅಲ್ಲೆಲ್ಲ ಮಕ್ಕಳು ಬಂದರು, ಮೊಮ್ಮಕ್ಕಳು ಬಂದರು. ಅವನಿಗೊಂದು ಯಾವುದೋ ಒಂದು ಮೂಲೆಯಾಗಿನ ಕೋಣೆ ಕೊಡ್ತಾರೆ. ಈಗ ಅವನಿಗೆ ಭೇಟಿಯಾಗವ್ರು ಯಾರೂ ಇಲ್ಲ. ಅವನಿಗೆ ವ್ಯವಸ್ಥೆ ಮಾಡಲಿಕ್ಕೆ ಯಾರನ್ನರೇ ಮತ್ತೆ ನೇಮಿಸಿಟ್ಟಿರ್ತಾರೆ ಮಕ್ಕಳು. ಆ ಮಕ್ಕಳು ಭೇಟಿ ಆಗೋದಿಲ್ಲ, ಮೊಮ್ಮಕ್ಕಳು ಭೇಟಿ ಆಗೋದಿಲ್ಲ. ಅವಾಗೆಲ್ಲ ಇವ ಭಾರೀ ಸಶಕ್ತಿದ್ದ, ಎಲ್ಲರೂ ಅವನಿಗೆ ಗೌರವಿಸ್ತಿದ್ರು. ಇವತ್ತು ಹಾಸಿಗೆ ಹಿಡ್ದಾನ. ಜೀವನ ಅಂದರೆ ಹೀಗೆ ಇರೋದು. ಒಂದು ಸಲ ನಮಗೆಲ್ಲ ಗೌರವ ಸಿಗ್ತದೆ, ಇನ್ನೊಂದು ಸಲ ನಿರೋಪ ಸಿಗ್ತದೆ. ಈಗ ನೀವು ಯಾವುದರೇ ಊರಿಗೆ ಹೋದ್ರಿ ಅಂದರೆ ಆ ಊರು ಪ್ರವೇಶ ಆಗುವಾಗ ಒಂದು ದ್ವಾರ ಬಾಗಿಲ ಮಾಡಿಸಿ ಒಂದು ಬೋರ್ಡ್ ಹಾಕಿರ್ತಾರೆ. ಬರುವವರಿಗೆ ಸುಸ್ವಾಗತ ಅಂತ ಹೇಳ್ತಾರೆ, ಮುಂದೆ ಸುಸ್ವಾಗತ ಅಂತ ಬರೆದಿರ್ತಾರೆ, ಹಿಂದೆ ಹೋಗಿ ಬನ್ನಿ ಧನ್ಯವಾದ ಅಂತ ಬರೆದಿರ್ತಾರೆ. ಎರಡೂ ಅಲ್ಲೇ ಇರ್ತಾವೆ, ಒಂದೇ ಬೋರ್ಡ್ದಾಗಣೆ. ಹಾಗ ಜೀವನದಲ್ಲಿ ಒಮ್ಮೆ ಸ್ವಾಗತ, ಒಮ್ಮೆ ಬೀಳ್ಕೊಡುಗೆ, ಒಮ್ಮೆ ವೈಭವ, ಇನ್ನೊಮ್ಮೆ ಏನೂ ಇಲ್ಲ. ಇವ ನಾ ಇದ್ದಾಗ ಭಾರಿ ಶಕ್ತಿ ಇದ್ದಾಗ ಬಾಸ್ ಆಗಿರ್ತಾನಂತ. ಕೊನೆಗೆ ಅವ ದೇಹ ಬಿಟ್ಟ ಪ್ರಾಣ ಹೋಯಿತು ಅಂದರೆ ಬರೀ ಇವನು ಬಾಡಿ ಅದ ತೆಗೆದುಕೊಂಡು ಹೋಗ್ರಿ ಅಂತಾರೆ. ಇಲ್ಲ ಅವನ ಮನೆಯೊಳಗೆ ಯಜಮಾನ ಅದಾನ, ಅವ ಇಷ್ಟೆಲ್ಲ ಮಾಡ್ಯಾನ, ಅವನ ಶರೀರ ಹಿಂಗೆ ಇರಲಿ ಅಂಥೇಳಿ ಯಾರು ಇಟ್ಕೊಂಡಾರೇನು? ಒಂದು ತಾಸು ತಡ ಆಯ್ತಂದ್ರೆ ಬಾಡಿ ಇನ್ನು ಕೆಡ್ತೈತಿ, ಓದ್ಬಿಡ್ರಿ ಬೇಗ ಅಂತಾರೆ. ಮೊದಲು ಇವ ಬಾಸ್ ಆಗಿದ್ದ, ಈಗ ಬಾಡಿ ಆಗ್ಯಾನ. ಮೊದಲು ಇವ ಡಾನ್ ಆಗಿದ್ದ, ಈಗ ಡೆಡ್ ಆಗ್ಯಾನ. ಹೀಗೆ ಇರುವುದಿದು. ಯಾವುದು ಇದು ಶೋಭಾವಾಹ, ಹಿಂಗೆ ಇರುವುದಿಲ್ಲ. ಮತ್ತು ಇವೆಲ್ಲ ವಿಷಯಗಳು ನಮ್ಮ ಶಕ್ತಿಯನ್ನೇ ಅವು ಕುಡಿತಾ ಇದಾವೆ, ಅವು ತಿಂತಾ ಇದಾವೆ.
ಸರ್ವೇಂದ್ರಿಯಾಣಾಂ ಎಲ್ಲ ಇಂದ್ರಿಯಗಳ ಜರಯಂತಿ ತೇಜ, ಅವುಗಳ ತೇಜವನ್ನೇ ಅವುಗಳ ಶಕ್ತಿಯನ್ನೇ ಅವು ತಿನ್ನುವುದು. ಭೋಗಗಳನ್ನು ನಾವು ಭೋಗಿಸ್ಲಕತ್ತಿಲ್ಲ, ಭೋಗಗಳೇ ನಮ್ಮನ್ನು ಭೋಗಿಸ್ತಾದ. ನಾವು ಅವುಗಳ ಕೈಗೊಳಗೆ ಸಿಕ್ಕಾಕೊಂಡೆ. ಆದ್ದರಿಂದ ಇವು ಯಾವುವು ನನಗೆ ಬೇಡ ಅಂತ ಹೇಳಿದ. ನೋಡ್ರಿ ಹೇಗಿರಬೇಕು. 8-9 ವರ್ಷದ ಹುಡುಗ ಯಮನ ಹತ್ತಿರ ಆತ್ಮಜ್ಞಾನವನ್ನು ಪಡಿಲಿಕ್ಕೆ ಹೋಗಿದಾನ. ಆ ಯಮ ಅವನಿಗೆ ಎಲ್ಲ ಆಮಿಷಗಳನ್ನು ತೋರಿಸಿದರೂ ಸಹಿತ ಆತ ಯಾವ ಕಡೆನೂ ಲಕ್ಷಿಲ್ಲ. ಇದು ಭಾರತೀಯ ಮಕ್ಕಳಲ್ಲಿ ಆಧ್ಯಾತ್ಮದ ಚಿಂತನೆ ಎಷ್ಟಿತ್ತು ಅನ್ನೋದನ್ನು ತೋರಿಸ್ತದೆ. ಈಗಿನ ಹುಡುಗರು ಬೇರೆ ಇರಬಹುದು ಸ್ವಲ್ಪ. ನಾವೇ ದೊಡ್ಡವರ ಬದಲಾಗ್ಯವಿ, ಹುಡುಗರು ಬದಲಾಗಲಾರ್ದ ಇನ್ನೇನು ಮಾಡ್ತಾವೆ. ಇವರು ಮನೆಯೊಳಗೆ ತಾಯಿ ಹೇಳ್ತಿರ್ತಾರೆ, ನಮ್ಮ ಹುಡುಗ ಈಗ ಬರೀ ಏನು ಓದೋದಿಲ್ಲ ಬರೆಯೋದಿಲ್ಲ, ಬರೀ ಆಟ ಆಡ್ತದ, ಪಬ್ಜಿ ಆಟ ಆಡ್ತದ ಅಂತ ಇವ್ರು ಹೇಳ್ತಾರೆ. ಮೊಬೈಲ್ ಕೈಯಾಗಿ ಹಿಡ್ಕೊಂಡು ಆಟ ಆಡ್ತದ, ಪಬ್ಜಿ ಆಟ ಆಡೋದು ಮತ್ತು ಪಿಜ್ಜಾ ಬರ್ಗರ್ ತಿಂದು ದಪ್ಪಾಗಿರೋದು. ನಮ್ಮ ಹುಡುಗ ರೊಟ್ಟಿನ ತಿನ್ನೋದಿಲ್ಲ ಅಂತ ಇವ್ರು ಹೇಳ್ತಾರೆ. ಇವ್ರ ಮನ್ಯಾಗ ರೊಟ್ಟಿ ಮಾಡಿದ್ರೆ ರೊಟ್ಟಿ ತಿನ್ನಬೇಕಲ್ಲ, ಅದು ರೊಟ್ಟಿ ಮಾಡೋಕೆ ಇವ್ರಿಗೆ ಸಮಯನೇ ಇಲ್ಲ, ರೊಟ್ಟಿನೇ ಮಾಡೋದಿಲ್ಲ. ಅವ ಅಲ್ಲೇ ಮನ್ಯಾಗ ಕೂತು ಜೊಮ್ಯಾಟೊ ಸ್ವಿಗ್ಗಿಯಿಂದ ಪಿಜ್ಜಾ ಬರ್ಗರ್ ತರಿಸ್ತಾನ, ತಿಂತಾನ. ಕೈ ರೊಟ್ಟಿ ಮಾಡಿ ಬೆಣ್ಣೆ ಹಾಕಿ ತಿನ್ನಲಿಕ್ಕೆ ಕೊಟ್ರೆ ಅದ್ರ ಮುಂದೆ ಯಾವುದು ಪಿಜ್ಜಾ ಏನು ಬರ್ಗರ್ ಏನು. ನಾವು ಬದಲಾಗಲಾರ್ದ ಮಕ್ಕಳು ಹೇಗೆ ಬದಲಾಗಲಿಕ್ಕೆ ಸಾಧ್ಯ ಅದ? ನಮ್ಮ ಕನಸನ್ನೆಲ್ಲ ನಾವು ಮಕ್ಕಳ ತಲೆಯೊಳಗೆ ತುಂಬುತ್ತೀವಿ, ಆದರೆ ನಾವು ಈಡೇರಿಸುವುದಿಲ್ಲ. ಒಬ್ಬ ಸನ್ಯಾಸಿ ಆಗ್ಬೇಕಂತ ಮಾಡಿದ್ದ, ಅವನಿಗೆ ಸನ್ಯಾಸಿ ಆಗೋದಾಗಲಿಲ್ಲ. ಮುಂದೆ ಮದುವೆ ಆಗಿ ಒಂದು ಮಗು ಹುಟ್ಟಿತು. ಅವನಿಗೆ ಹೇಳ್ತಿದ್ದ, ನಾ ಆಗೋದಾಗಿಲ್ಲ, ನಿನ್ನರೇ ಮಾಡಬೇಕಂತ ಮಾಡೇನಿ ಅಂತ ಹೇಳ್ತಿದ್ದ. ಅವನು ದೊಡ್ಡವಾದ, ಕುಡುಕಾದ ಹುಡುಗ. ಇವ ತಂದೆ ಅಂದ, ಏನಪ್ಪ ನೀನು ನನ್ನ ಹೊಟ್ಟಿಗೆ ನನಗೆ ಹುಟ್ಟಿ ಹಿಂಗಾದೆಲ್ಲ ಅಂತ. ನಿನಗೆ ನಿನ್ನ ಮನಸ್ಸಿನಾಗಿಂದ ಮಾಡೋದಾಗಲಿಲ್ಲ, ನಾ ಹೆಂಗೆ ಮಾಡಲಿ ಅಂತ ಅವ. ನೀನೇ ಮೊದಲ ಸೋತದಿ, ಇನ್ನು ನನ್ನ ಮಾಡಬೇಕಂತ ಬಯಸ್ತೀನಿ, ಹೆಂಗೆ ಆಗೋದಿದು ಅಂತ. ಹಾಗೆ ನಾವೇ ಮೊದಲ ಆತ್ಮಚಿಂತನೆ ಅಧ್ಯಾತ್ಮ ಚಿಂತನೆಯನ್ನು ಮಾಡುವುದಿಲ್ಲ, ಇನ್ನು ಹುಡುಗರು ಹೆಂಗೆ ಮಾಡ್ತಾವೆ. ಆದರೆ ಇಲ್ಲಿ ನಚಿಕೇತ ನೋಡ್ರಿ ಅವನು ಹೇಗಿರಬೇಕು. ಆತ ಹಾಗೇ ಹೇಳ್ತಾನೆ, ನ ವಿತ್ತೇನ ತರ್ಪಣೀಯೋ ಮನುಷ್ಯೋ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವ ಜೀವಿಷ್ಯಾಮಿ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರ್ಣೀಯ ಸಹ ಏವ. ಹಣ ನೀ ಕೊಡ್ತೀನಂತ ಹೇಳ್ತೀಯಲ್ಲ, ನಾನು ಪ್ರಪಂಚದೊಳಗೆ ನೋಡ್ತೀನಿ, ಹಣದಿಂದ ಯಾರೂ ತೃಪ್ತರು ಆಗೇ ಇಲ್ಲ ಇಲ್ಲಿವನಕ್ಕೆ. ತರ್ಪಣೀಯೋ ನ ವಿತ್ತೇನ ತರ್ಪಣೀಯೋ ಮನುಷ್ಯೋ, ಹಣದಿಂದ ಮನುಷ್ಯನನ್ನು ತೃಪ್ತಿಗೊಳಿಸಲಿಕ್ಕೆ ಆಗೋದಿಲ್ಲ. ಮತ್ತು ನೀನೇನು ಆಯುಷ್ಯವನ್ನು ಕೊಡ್ತೀನಂತೀಯಲ್ಲ, ನಾ ಯಾಕೆ ನಿನಗೆ ಆಯುಷ್ಯ ಕೇಳಲಿ? ನೀನು ಎಷ್ಟು ದಿವಸ ನನಗೆ ಬದುಕುವಂಥ ಅವಕಾಶ ಕೊಟ್ಟರೆ ಅಷ್ಟು ದಿವಸ ಬದುಕ್ತೀನಿ. ಆದ್ದರಿಂದ ವರಸ್ತು ಮೇ ವರ್ಣೀಯ, ನನಗೆ ಕೇಳ್ಕೊಳ್ಳುವಂಥ ವರ ಒಂದೇ, ಅದು ಆತ್ಮಜ್ಞಾನವನ್ನು ಕೊಡು. ನೀನು ಯಮ ಆದದಿ, ಎಲ್ಲರ ಪ್ರಾಣವನ್ನು ತೆಗೆಯುವವ ನೀನೇ. ನನಗೆ ಎಷ್ಟು ಆಯುಷ್ಯ ಕೊಟ್ಟದೆ ಅಷ್ಟು ದಿವಸ ಇರ್ತೀನಿ. ಮತ್ತು ನೀ ಏನು ಹಣ ಕೊಡ್ತೀನಂತೆ, ಹಣ ಏನು ಬೇಡ, ಯಾಕೆ ಹಣ ನೋಡ್ತೀನಲ್ಲ ನಾನು, ಯಾರಿಗೂ ಸಾಕಂತ ಅನಿಸೇ ಇಲ್ಲ. ಇದೇ ಒಂದು ವಿಚಿತ್ರ ಮನುಷ್ಯನಿಗೆ. ಜಗತ್ತಿನಲ್ಲಿ ಬೇಕು ಬೇಕು ಅಂತ ಬೇಡದವರು, ಬೇಡದೇ ಇರುವವರು ಯಾರದಾರ? ಎಲ್ಲರೂ ಬೇಡುವವರೇ. ಮತ್ತು ಸಾಕಂತ ಯಾರಿಗೆ ಅನಿಸ್ಯದ? ಸಾಕಂತ ಯಾರಿಗೂ ಅನಿಸಿಲ್ಲ.
ಇರುವುದೇ ಮನುಷ್ಯಂದು ಒಂದು ಗೇನು ಹೊಟ್ಟೆದ. ಆದರೆ ಒಂದು ಗೇನು ಹೊಟ್ಟೆ ತುಂಬುವುದಕ್ಕಾಗಿ ಎಷ್ಟು ಪರಿಶ್ರಮ ಪಡ್ತಾನೆ ಮನುಷ್ಯ. ಆ ಒಂದು ಹೊಟ್ಟಿನ ಇನ್ನೂ ತುಂಬುವಲ್ದು. ಯಾಕಂದ್ರೆ ಆ ಹೊಟ್ಟಿಗೆ ತಳ ಇಲ್ಲ, ಬುಡ ಇಲ್ಲ. ಎಟ್ಟು ಹಾಕ್ತಾನೆ ಅಟ್ಟು ಖಾಲಿನೇ ಆಗ್ತದೆ. ಸಾಕಂತ ಅನಿಸೋದನೇ ಇಲ್ಲ. ಆದ್ದರಿಂದ ನೀ ಏನು ಇದನ್ನೆಲ್ಲ ಕೊಡ್ತೀನಂತಿ, ನೀನೇ ಇಟ್ಟುಕೋ, ನನಗೆ ಆತ್ಮಜ್ಞಾನವನ್ನು ಕೊಡು ಅಂತ ಕೇಳಿದ. ಆ ಹುಡುಗನ ಗಟ್ಟಿತನವನ್ನು ನೋಡಿ ಯಮ ಅವನಿಗೆ ಆತ್ಮೋಪದೇಶವನ್ನು ಮಾಡಿದ ಅಂತ ಹೇಳಿ ನಾವು ಕಠೋಪನಿಷತ್ತಿನಲ್ಲಿ ಒಂದು ಪ್ರಸಂಗವನ್ನು ಕೇಳ್ತೇವೆ. ಅದು ಬಹಳ ಪ್ರಸಿದ್ಧವಾದಂಥ ನಚಿಕೇತನ ಪ್ರಸಂಗ. ಆಗ ಯಮ ಮತ್ತು ಕಾಲಪುರುಷ ಇಂಥ ಮಹಾಪುರುಷರ ಮಧ್ಯದಲ್ಲಿ ಚಿಂತನೆ ನಡೀತು, ಅಧ್ಯಾತ್ಮದ ಚಿಂತನೆ. ಯಾರು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರು ಅವರೆಲ್ಲ ಮಹಾಪುರುಷರಾದರು. ಅವರ ಜೀವನ ಅದ್ಭುತ ಆಯಿತು. ಅಂಥ ಮಹಾಪುರುಷರ ಸಂಘವನ್ನು ಮಾಡುವುದು ಅದು ಸತ್ಸಂಗ. ಸತ್ ಸಂಘ ಅಂದರೆ ಸತ್ಯದ ಸಂಘ. ಆ ಮಹಾಪುರುಷರ ಸಂಘವನ್ನು ನಾವು ಮಾಡಿದೀವಿ ಅಂದರೆ ನಾವು ಸಹಿತ ಆ ಮಹಾಪುರುಷರಂಗನೇ ಆಗ್ತೀವಿ ಅಂತ. ಒಬ್ಬರು ಸಕಳೇಶ್ವರ ಮಾದರಸ ಶರಣರು ಹೇಳ್ತಾರೆ, ಜ್ಯೋತಿ ಸೋಂಕಿದ ಬತ್ತಿ ಜ್ಯೋತಿಯಪ್ಪುದಯ್ಯ, ಸಾಗರವ ಕೂಡಿದ ನದಿಗಳು ಸಾಗರವಪ್ಪುವಯ್ಯ, ಪ್ರಸಾದವ ಕೂಡಿದ ಪದಾರ್ಥ ಪ್ರಸಾದ ಒಪ್ಪುವುದಯ್ಯ, ಲಿಂಗ ಮುಟ್ಟಿದ ಅಂಗ ಲಿಂಗ ಒಪ್ಪುವುದಯ್ಯ, ಸಕಳೇಶ್ವರ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಿಪ್ಪರಯ್ಯ. ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿಯಪ್ಪುವುದಯ್ಯ. ಒಂದು ಬತ್ತಿ ಜ್ಯೋತಿಯನ್ನು ಮುಟ್ಟಿತು ಅಂದರೆ ಆ ಬತ್ತಿನೂ ಬೆಳಗಲಿಕ್ಕೆ ಶುರು ಮಾಡ್ತದೆ, ಬತ್ತಿನೂ ಜ್ಯೋತಿ ಆಗ್ತದೆ. ಅದು ಮೊದಲು ಬತ್ತಿರುವಾಗ ಬೆಳಗುವುದಿಲ್ಲ, ಜ್ಯೋತಿಯ ಸ್ಪರ್ಶ ಆಯ್ತಂದ್ರೆ ಬೆಳಗುತ್ತದೆ. ಒಂದು ನದಿ ಸಮುದ್ರವನ್ನು ಕೂಡಿತು ಅಂದರೆ ಸಮುದ್ರನೇ ಆಗ್ತದೆ. ಸಾಗರವನ್ನು ಕೂಡಿದ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ. ಅಲ್ಲಿ ಕೃಷ್ಣ ಇಲ್ಲ, ಅಲ್ಲಿ ಭೀಮಾ ಇಲ್ಲ, ಎಲ್ಲವೂ ಸಾಗರ ಆದವು. ಹಾಗೆ ಪ್ರಸಾದವನ್ನು ಮುಟ್ಟಿದ ಪದಾರ್ಥ ಎಲ್ಲ ಪ್ರಸಾದ ಆಯಿತು. ಅದು ಮೊದಲು ಪದಾರ್ಥ ಇರ್ತದ, ಪ್ರಸಾದ ಯಾವುದು ಪವಿತ್ರ ಆದ ಅದನ್ನು ಮುಟ್ಟಿತಂದ್ರೆ ಇದು ಕೂಡ ಪ್ರಸಾದನೇ ಆಗ್ತದೆ. ತೀರ್ಥ ಪ್ರಸಾದ ಸ್ವಲ್ಪ ಇತ್ತು ಅಂತಂದ್ರೆ ಅದ್ರಾಗ ಇನ್ನೊಂದಿಷ್ಟು ಪ್ರಸಾದ ಕೂಡಿಸಿ ಇದನ್ನೂ ಪ್ರಸಾದ ಮಾಡ್ರಿ ಅಂತ ಅದನ್ನೂ ಪ್ರಸಾದ ಮಾಡ್ತಾರೆ. ಮನೆಯೊಳಗೆ ನಾವು ಪ್ರಸಾದ ಮಾಡಿದ್ದೀವಿ ಅಂದ್ರೆ ಹೊರಗಿನಿಂದ ದೇವಸ್ಥಾನದಿಂದ ಎಲ್ಲಿಂದ ನಾವು ಪ್ರಸಾದ ತಂದೀವಿ ಅಂದ್ರೆ ಇದು ನಮ್ಮ ಪ್ರಸಾದವನ್ನು, ನಮ್ಮ ಅಡಿಗೆಯನ್ನು ಅದರ ಜೋಡಿ ಕೂಡಿಸಿದ್ವಿ ಅಂದ್ರೆ ಅದನ್ನೂ ಪ್ರಸಾದನೇ ಆಯಿತು. ಹೇಗೆ ಬತ್ತಿ ಜ್ಯೋತಿ ಮುಟ್ಟಿತಂದ್ರೆ ಜ್ಯೋತಿ ಆಗ್ತದ, ನದಿ ಸಮುದ್ರವನ್ನು ಕೂಡಿತು ಅಂದರೆ ಸಮುದ್ರವೇ ಆಗ್ತದ, ಪದಾರ್ಥ ಪ್ರಸಾದವನ್ನು ಮುಟ್ಟಿತು ಅಂದರೆ ಪ್ರಸಾದ ಆಗ್ತದ. ಹಾಗ ಮನುಷ್ಯ ಲಿಂಗವನ್ನು ಮುಟ್ಟಿದ ಅಂದರೆ ಅಂಗ ಹೋಗಿ ಲಿಂಗ ಆಗ್ತದ. ಕೊನೆಗೆ ಸಕಳೇಶ್ವರ ನಿಮ್ಮ ಮುಟ್ಟಿದವರೆಲ್ಲರ ನಿಮ್ಮಂತಿಪ್ಪರಯ್ಯ ಅಂತ. ಈ ಸಂಘ ಸತ್ಸಂಗ ಏನು ಮಾಡ್ತದಂದ್ರೆ ನಾವು ಯಾರ ಸಂಪರ್ಕದಾಗಿರ್ತೀವಿ ಅವ್ರಂಗೆ ಅದು ಮಾಡ್ತದೆ. ನೀವು ಮನೆಯಲ್ಲಿ ಹೋಗಿದ್ರಿ ಅಂದ್ರೆ ಮನೆಯ ಹೆಂಗಿರ್ತೀರಿ ಹಂಗಿರ್ತೀರಿ. ಇಲ್ಲಿ ಬಂದ್ರಿ ಅಂದ್ರೆ ಇಲ್ಲಿಯ ಸಂಘ ಪ್ರಭಾವ ಆಗ್ತದೆ. ಮನೆಯಾಗೆಲ್ಲ ಹಿಂಗಿರ್ತೀರಿ ಏನಲ್ಲಿ, ಇಲ್ಲಿ ಅಗದಿ ಮಸ್ತಾಗೆಲ್ಲ ಶಿಸ್ತಾಗಿ ಕುಳ್ತಾರೆ ವಿಭೂತಿ ಪಭೂತಿ ಹಚ್ಕೊಂಡು. ಮನೆಯಾಗ ನೋಡ್ಬೇಕು ನಿಮ್ಮ ರೂಪ, ಅದು ಮನೆ. ಅದು ಅಲ್ಲಿ ಇಲ್ಲಿ ಅಂಗನ ಅಲ್ಲಿದ್ದರೆ ನಡೆಯೋದು ಹೇಗೆ? ಅಲ್ಲಿ ಎಷ್ಟು ಆಸೆಗಳು, ಎಷ್ಟು ಓಡಾಟ, ಎಷ್ಟು ಕೆಲಸಗಳು, ಅದು ಮನೆಯ ಸಂಘದಿಂದ ಅದು ಆಯಿತು. ಇಲ್ಲಿ ಬಂದ ನಂತರ ಸತ್ಸಂಗ, ಈ ಸತ್ಸಂಗದ ಪ್ರಭಾವ ಇಲ್ಲಿ ಆಯಿತು, ಬಹಳ ಪ್ರಭಾವ ಆಗ್ತದೆ.
ಮಹಾತ್ಮರಿಂದ, ಸತ್ಸಂಗದಿಂದ, ಸತ್ಯದ ಸಂಘದಿಂದ ಏನು ಬದಲಾವಣೆ ಆಗಲಿಕ್ಕಿಲ್ಲ. ನಾವಂತೀವಿ ಮಹಾತ್ಮರ ಸಂಘದಿಂದ ಏನು ಆಗ್ತೈತಿ ಈಗ ಒಂದು ತಾಯ್ತ ಮನುಷ್ಯ ಕಟ್ಕೊಳ್ತಾನ, ಆ ತಾಯ್ತ ನನ್ನ ಮೇಲೆ ಎಷ್ಟು ಪ್ರಭಾವ ಬೀರ್ತದ ಅಂತ ಭಾವಿಸ್ತಾನೆ. ಒಂದು ಲಿಂಬೆ ಹಣ್ಣ ಎಷ್ಟು ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದ ಅಂತ ತಿಟ್ಕೊಳ್ತಾನೆ. ಒಂದು ತೆಂಗಿನಕಾಯಿ ಅಥವಾ ಒಂದು ಮಂತ್ರ ಬದಲಾಗ್ತಾವ, ಮನುಷ್ಯನನ್ನು ಪ್ರಭಾವಗೊಳಿಸ್ತಾವ ಅಂದ್ರೆ ಇನ್ನೊಬ್ಬ ಮಹಾಪುರುಷನಿಂದ ಯಾಕೆ ಬದಲಾವಣೆ ಆಗಲಿಕ್ಕಿಲ್ಲ? ಆತ ಮಂತ್ರವನ್ನೇ ಕೊಟ್ಟವ, ಆತ ವಸ್ತುವನ್ನೇ ಪ್ರಸಾದ ಮಾಡಿದವ, ಅವನಿಂದ ಯಾಕೆ ಆಗಲಿಕ್ಕಿಲ್ಲ ಹೇಳಿ ಬದಲಾವಣೆ ನೋಡೋಣ. ಅದಕ್ಕೆ ಒಬ್ಬರು ಮಹಾರಾಷ್ಟ್ರದಲ್ಲಿ ಸಂತರಾದರು, ನಿಳೋಬ ಪತ್ರಿಕೆಯಲ್ಲಿ ಒಂದು ಹಾಕಿದ್ರು ಇವರು, ನಮ್ಮ ಬಿಜ್ಜರ್ಗಿ ಸರ್. ಅವ್ರದ್ದು ನೋಡ್ರಿ ಹೇಗದ. ಅವರು ಹೇಳಿದಾರ, ನೋಡ್ರಿ ಮನುಷ್ಯ ಅಂತಾನ ನನಗೆ ಭಾಳ ದುಃಖದ. ಒಂದು ದುಃಖ ಮುಗಿದ್ರೊಳಗೆ ಮತ್ತೊಂದು ದುಃಖ ಶುರು ಆಗ್ತದೆ. ನಮ್ಮ ಮನೆಯಲ್ಲಿ ಬಹಳಷ್ಟು ಕಾಡಾಟ ಅದ, ಬಹಳಷ್ಟು ಅನಾರೋಗ್ಯ ಸಮಸ್ಯೆ ಬರ್ತದ. ಮನೆಯಲ್ಲಿ ಅವಾಗೊಮ್ಮೆ ಇವಾಗೊಮ್ಮೆ ಎಲ್ಲ ಬರೀ ಜಗಳಗಳೇ ನಡೆದಿರ್ತಾವ. ಅತ್ತಿ ಸೊಸಿ ಜಗಳ ಇರ್ತದ, ಅದು ಮುಗಿದ್ರೊಳಗೆ ತಂದೆ ಮಗನಿಗೆ ಜಗಳ ಇರ್ತದ, ಅದು ಮುಗಿದ್ರೊಳಗೆ ನೆರೆ ಮನೆಯವ್ರ ಜೋಡಿ ಜಗಳ ಇರ್ತದ. ಹೀಗೆ ಜಗಳ ಮುಗದೈತೆ ಅನ್ನೋದ್ರಾಗ ಅಣ್ಣತಂಬರಲ್ಲಿ ಜಗಳ ಆಡ್ತಿರ್ತಾರೆ. ಮನೆಯೊಳಗಿನ ಜಗಳಗಳು ನಿಲ್ತಾ ಇಲ್ಲ. ಮನೆಯೊಳಗೆ ಆರೋಗ್ಯ ಯಾರಿಗೂ ಸ್ಥಿರವಾಗಿಲ್ಲ. ಇವತ್ತು ಒಬ್ಬರಿಗೆ ರೋಗ, ಮತ್ತೊಬ್ಬರಿಗೆ ಮತ್ತೊಂದು ರೋಗ. ದುಃಖ ಹೇಳಲಾರದಷ್ಟು ನಮಗೆ ಆವರಿಸದ. ಅವಾಗ ಅವರ ನೋಡು, ಮಹಾತ್ಮರು ಏನು ಹೇಳಿದಾರ? ಅವರು ಮಹಾತ್ಮರ ಸಂಘವನ್ನು ಮಾಡಂತ ಹೇಳಿದ್ದಾರೆ. ಒಂದು ವೇಳೆ ನಾವು ಅವರು ಮಹಾತ್ಮರ ಸಂಘವನ್ನು ಮಾಡಿನೂ ನಮ್ಮ ದುಃಖ ಹೋಗಲಿಲ್ಲ ಅಂದ್ರೆ ಅವರ ವಾಕ್ಯದಲ್ಲಿ ದೋಷದನೋ ಏನು ನಮ್ಮಲ್ಲಿ ದೋಷವದವ? ಅವರೇನು ಹೇಳಿದರು? ಸಂತ ನಿಳೋಬ, ಸಂತ ಸಂಗೆ ಹರೇ ಪಾಪ, ಸಂತ ಸಂಗೆ ತರಸೆ ತಾಪ, ಸಂತ ಸಂಗೆ ಹೋಯ ಮನ ನಿಶ್ಚಲ. ಸಂತ ಸಂಘ ಮಾಡಿದ್ರೆ ಪಾಪ ಎಲ್ಲ ನಾಶ ಆಗ್ತದ, ಸಂತ ಸಂಘ ಮಾಡಿದ್ರೆ ತಾಪೆಲ್ಲ ನಾಶ ಆಗ್ತದ. ಅಷ್ಟೇ ಅಲ್ಲ, ಸಂತರ ಸಂಘ ಮಾಡಿದ್ರೆ ಹೋಯ ಮನ ನಿಶ್ಚಲ, ಮನಸ್ಸು ನಿಶ್ಚಲ ಆಗ್ತೈತಿ ಅಂತ ಹೇಳ್ಯಾರ. ಉಳಿದ ಯಾವ ಉಪಾಯಗಳನ್ನು ಮಾಡೋದು ಬೇಡ, ಎಲ್ಲ ಉಪಾಯಗಳು ಇರಲಿ ಅವು. ಆದರೆ ಒಬ್ಬ ಸಂತ ಮಹಾಪುರುಷ ಅವರ ಸಂಘವನ್ನು ನಾವು ಮಾಡಿದೀವಿ ಅಂದರೆ ಎಲ್ಲದಕ್ಕೂ ಪರಿಹಾರ ಅದು, ಎಲ್ಲದಕ್ಕೂ ಪರಿಹಾರ ಅದು. ವ್ರತ ಮಾಡ್ರಿ ಮತ್ತು ಉಪವಾಸ ಮಾಡಿ, ಈ ಎಲ್ಲ ಅನುಷ್ಠಾನಗಳನ್ನು ಮಾಡಿ, ಎಲ್ಲ ಕೊನೆಯ ಹಂತ ಯಾವುದು ಅಂದರೆ ಒಬ್ಬ ಮಹಾಪುರುಷನ ಸಂಘ, ಮಹಾಪುರುಷನ ಸಂಘ. ಆದರೆ ನಮಗೇನಾಗೈತಿ ಅಂದ್ರೆ ನಾವು ಮಾಡಿನೂ ದುಃಖ ಹೋಗುವುದಿಲ್ಲ ಅಂತಾರಲ್ಲ. ಯಾಕೆ ಹಂಗೆ ಆಗ್ತದಂದ್ರೆ ನಮಗೆ ರೂಢಿ ಆಗೈತಿ, ದುಃಖ ಪಟ್ಕೊಳ್ಳೋದ ಒಂದು ರೂಢಿ ಆಗ್ಯದ. ಮೊದಲ ಸರ್ಕಸ್ ಮಾಡ್ತಿದ್ರಲ್ಲ, ಆ ಸರ್ಕಸ್ದಾಗ ಸಿಂಹ ಆನೆ ತಂದು ಜೀವಂತ ತಂದು ತೋರಿಸ್ತಿದ್ರು. ಅವು ಸಿಂಹ ಹಿಡ್ಕೊಂಡು ಬರ್ತಿದ್ರು, ಹುಲಿ ತರ್ತಿದ್ರು, ಆನೆ ಬರ್ತಿತ್ತು. ಮುಂದೆ ಸರ್ಕಾರದವರು ಇವೆಲ್ಲ ಪ್ರಾಣಿಗಳಿಗೆ ತೊಂದರೆ ಕೊಡೋದು ಬೇಡ, ಯಾರೂ ಸರ್ಕಸ್ದೊಳಗೆ ಬಳಸಬಾರ್ದು, ಈ ಪ್ರಾಣಿಗಳನ್ನು ಉಪಯೋಗಿಸಬಾರ್ದು, ಎಲ್ಲ ಅರಣ್ಯಕ್ಕೆ ಬಿಟ್ಟು ಬರಬೇಕು ಅಂತ ಆಜ್ಞೆ ಮಾಡಿದ್ರಂತ. ಒಬ್ಬರು ಬರೆದಾರ, ಒಂದು ಸರ್ಕಸ್ದವರು ಹುಲಿ ಸಿಂಹ ತಂದಿದ್ರಲ್ಲ, ಅದ್ರನ್ನ ಓದ ಅರಣ್ಯಕ್ಕೆ ಬಿಟ್ರಂತ. ಮುಂದೆ ಏನಾಯ್ತಂತ, ಅವೇನು ಸಿಂಹ ಹೋಗಿದ್ದು ಅಲ್ಲ, ಹುಲಿ ಹೋಗಿದ್ದು ಅಲ್ಲ ಅರಣ್ಯಕ್ಕೆ,
ಸ್ವಲ್ಪ ದಿವಸದಾಗ ಅಲ್ಲಿ ಅರಣ್ಯದಾಗ ಇರುವಂಥ ನಾಯಿಗಳು ಇತ್ರನ್ನ ಭೇಟಿಯಾಡಿ ಕೊಂದು ಅಂತ. ಇವರಿಗೆ ಬಹಳ ಆಶ್ಚರ್ಯ ಆಯಿತು. ಸಿಂಹಕ್ಕೆ ಹೆಂಗೆ ನಾಯಿಗಳು ಕೊಂದು, ಹುಲಿಗೆ ಹೆಂಗೆ ನಾಯಿಗಳು ಹೊಡೆದು ಅಂತ ಯೋಚಿಸಿದ್ರು. ಇವು ಸರ್ಕಸ್ದಾಗಿನದ್ದು ಹುಲಿಗಳು. ಇವಕ್ಕೆ ರೂಢಿ ಏನಾಗಿತ್ತು ಅಂದರೆ ಬೇಟೆ ಆಡಿ ಹಿಡಿದು ಬೇಟೆ ಆಡಬೇಕಂತ ಹೋಗಿತ್ತದು, ಯಾರ್ಯಾರು ಕೊಟ್ಟಾಗ ಅಷ್ಟೇ ತಿನ್ನಬೇಕಂತ ರೂಢಿಯಾಗಿತ್ತು. ಅಲ್ಲಿ ಯಾರೂ ಅರಣ್ಯದಾಗ ಕೊಡಲಿಲ್ಲ, ಇಲ್ಲಿ ಸರ್ಕಸ್ದಾಗ ತಂದು ಕೊಡೋರು ತಿಂತಿದ್ದು. ಬೇಟೆ ಆಡ್ಬೇಕನ್ನೋದನ್ನೇ ಮರ್ತು ಬಿಟ್ಟು ಅವಾಗ ಸಪ್ಪಗಾಗಿ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ವು. ಅರಣ್ಯದಾಗಿರುವಂಥ ನಾಯಿಗಳು ಭೇಟಿ ಆಡಿದವು. ಈಗ ನಮ್ಮದು ಹೆಂಗಾಗೈತಿ ಅಂದರೆ, ನಾವು ಅಂಥವ್ರ ಸಮೀಪನ ಇರ್ತೀವಿ, ದುಃಖದ ತ್ರಾಸದ ನೋವದ ಅಂತ ಹೇಳೋರ ಸಮೀಪನ ಇರ್ತೀವಿ. ನನಗೆ ನೋವಿಲ್ಲ, ನಾನು ಪರಿಶುದ್ಧನದನಿ, ನೀನು ಆತ್ಮಸ್ವರೂಪ ಅಂತ ಹೇಳೋರ ಕಡಿಮೆ ಅದಾರ, ಅವ್ರ ಸಮೀಪ ನಾವಿಲ್ಲ. ನಮಗೆ ರೂಢಿ ಹೆಂಗಾಗೈತಿ ಅಂದ್ರೆ ದುಃಖ ಇರ್ದಿದ್ರು ಸಹಿತ ದುಃಖಿಗಳಂಗೆ ನಾವು ಆಗಾಕತ್ತಿ. ಅವೇನೋ ಒಕ್ಕಲಿಗ 2 ಎತ್ತುಗಳು ಸಾಕಿದ್ದ, ಅದ್ರಾಗ ಎತ್ತ ಕುಂಟುತ್ತಾ ಹೊಂಟಿತ್ತು. ಎಲ್ಲ ಯೋಚನೆ ಮಾಡಿದ, ಎದಕ್ಕೆ ಕುಂಟಾಕತ್ಯಾವ ಎತ್ತುಗಳು ಅಂತ. ಇವೇನು ಮುಂದೆ ಹೋಗ್ತಿದ್ದಲ್ಲ ರೈತ, ಅವನು ಚಪ್ಪಲ್ ಹಾಕ್ಕೊಂಡಿದ್ದ, ಚಪ್ಪಲ್ ಉಂಟು ಹರಿದು ಅವ ಕುಂಟ್ಕೋತ ಹೋಗ್ತಿದ್ದ. ಅವ ಕುಂಟೋದ್ರಿಂದ ಇವು ಎತ್ತುಗಳು ಕುಂಟಾಕತ್ತಿದ್ದು, ಚಲೋ ಎತ್ತ ಕುಂಟುತ್ತಿದ್ದು. ಅವ್ರ ಒಕ್ಕಲಿಗಾರು ಹೇಳೋ ಮಾತು, ಅವಕ್ಕೇನು ಬೇರೆ ತ್ರಾಸಿಲ್ಲ, ಕಾಲು ನೋವು ಇಲ್ಲ, ಎಲ್ಲ ಭಾರಿ ಅದಾವ. ಗಾಡಿಯನ್ನು ಜಗ್ಗುವಂಥ ಎತ್ತುಗಳು ಕುಂಟಾಕತ್ತಿದ್ದು. ಎದಕ್ಕಂದ್ರೆ ಮುಂದೆ ಇವು ಕುಂಟ್ಕೊಂತ ಹೊಂಟಿದ್ದಲ್ಲ. ಹಾಗೆ ನಾವು ಪ್ರಪಂಚದೊಳಗೆ ಯಾರ್ಯಾರ್ದೋ ಸಂಘ ಮಾಡಿದೀವಿ ಅಂದರೆ ಹಂಗಾಗ್ತದೆ. ನಾವು ಸತ್ಸಂಗವನ್ನು ಮಾಡಿದ್ದೀವಿ, ಮಹಾಪುರುಷರ ಸಂಘವನ್ನು ಮಾಡಿದ್ದೀವಿ ಅಂದ್ರೆ ಎಷ್ಟು ಬದಲಾವಣೆ ಆಗ್ತದೆ. ನಿನ್ನೆ ನಾವು ಹೊಳೆಗೆ ಹೋಗಿದ್ವಿ ಈಸಾಡಕ್ಕೆ. ಜ್ಞಾನ ಒಂದೇ ಕಡೆ ಬರೋದಿಲ್ಲ, ಎಲ್ಲ ಕಡೆ ಬರ್ತದೆ. ಅಲ್ಲಿ ಹೊಳೆಯಲ್ಲಿ ಇವರು ಈಸಾಡುವವರು ಡಬ್ಬಿ ತೊಗೊಂಡಿರ್ತಾರಲ್ಲ, ಡಬ್ಬಿ ಅದು ಮುಳುಗಿಸೋದಿಲ್ಲ. ಡಬ್ಬಿ ಒಳಗಡೆ ಯಾಕೆ ಮುಳುಗಿಸೋದಿಲ್ಲ, ಒಳಗೆ ಹಗರವಾದದ್ದನ್ನು ತುಂಬಿಕೊಂಡದ. ಇವು ಮನುಷ್ಯ ಯಾಕೆ ಮುಳುಗ್ತಾನಂದ್ರೆ ಒಳಗೆ ಭಾರ ಆದದ್ದನ್ನು ತುಂಬಿಕೊಂಡಾನ. ಅದು ಡಬ್ಬಿ ಎಷ್ಟೊತ್ತನ ಇದ್ದರೂ ಮುಳುಗಿಸೋದಿಲ್ಲ, ಯಾಕಂದ್ರೆ ಒಳಗೆ ಹವಾ ಅದ, ಮುಳುಗಿಸೋದಿಲ್ಲ. ಹಂಗೆ ಈ ಶರೀರದೊಳಗೆ ಪ್ರಪಂಚದಲ್ಲಿ ನಾವು ಬಂದ ಬಳಿಕ ಈ ಶರೀರ ತೇಲ್ಬೇಕಲ್ಲ, ಮುಳುಗಬಾರದು ಪ್ರಪಂಚದೊಳಗೆ. ಇದರೊಳಗೆ ಭಕ್ತಿ ಅನ್ನೋದು ಹಗರದ, ಅದನ್ನು ತುಂಬಬೇಕು, ತೇಲ್ತಾನೆ. ಅಹಂಕಾರ ಅನ್ನೋದು ಭಾಳ ವಾಜ್ಯದ, ಅದನ್ನು ತುಂಬಿದ್ವಿ ಅಂದ್ರೆ ಭಾಳ ಬೇಗ ಮುಳುಗ್ತಾನೆ. ಇದೇ ಸಂಘ. ಒಳಗಡೆ ಮನಸ್ಸಿನೊಳಗೆ ಶಂಕರ ತುಂಬಿದ್ವಿ ಅಂದ್ರೆ ತೇಲ್ತಾ ಇರ್ತೀವಿ, ಮನಸ್ಸಿನೊಳಗೆ ಅಹಂಕಾರ ತುಂಬಿದ್ವಿ ಅಂದ್ರೆ ಮುಳುಗ್ತೀವಿ. ಅಹಂಕಾರದ ಸಂಘ ಆಯಿತು ಅಂದ್ರೆ ಪ್ರಪಂಚ ಭಾರ ಆಗ್ತದೆ, ಶಂಕರನ ಸಂಘ ಆಯಿತು ಅಂದ್ರೆ ಪ್ರಪಂಚ ಹಗರ ಆಗ್ತದೆ, ಪ್ರಪಂಚ ಹಗರ ಆಗ್ತದೆ. ಇದೇ ಇರುವುದು, ಇಷ್ಟೇ ಸತ್ಸಂಗ ಅದು. ಅದನ್ನೇ ಅಕ್ಕ ಮಹಾದೇವಿ ಅವರು ಸಹಿತ ಹೇಳಿದರು. ಅವರು ಸಣ್ಣ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋದ್ರಲ್ಲ, ಮೈ ಮೇಲೆ ಬಟ್ಟೆ ಸಹಿತ ಇರಲಿಲ್ಲ. ಅವರಿಗೆ ಕೇಳಿದರು, ನಿಮಗೆ ತ್ರಾಸ ಆಗೋದಿಲ್ಲೇನೋ, ನಿಮಗೆ ದುಃಖ ಆಗೋದಿಲ್ಲೇನೋ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಅವರು ಹೇಳಿದರು, ನಾನು ಈಗ ಪರಮ ಸುಖಿ ಆಗಿದ್ದೀನಿ ಅಂತ. ನನ್ನಷ್ಟು ಸುಖಿನ ಯಾರಿಲ್ಲ ಅಂತ. ನೀ ಹೆಂಗೆ ಸುಖಿ ಆದಿ ಅಷ್ಟಂತ ಕೇಳಿದ್ರೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹ ಉಂಟಾಗದು, ಸಂಘದಿಂದಲ್ಲದೆ ಸಕಲವು ಮುಖದೋರವು. ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘದಿಂದ ಆನು ಪರಮ ಸುಖಿಯಾದೆ ಅಂತ. ನಾನು ಈ ಏನು ಶರಣರದಾರ, ಈ ಶರಣರ ಸಂಘದಿಂದ ಪರಮ ಸುಖಿಯಾದೆ ಅಂತ. ಶರಣರ ಸಂಘದಿಂದ ನಾನು ಸುಖಿಯಾದೆ ಅಂತ. ಒಂದು
ಬೀಜ ಮಳಿಬೇಕಾದ್ರೂ ಸಂಘ ಬೇಕು. ಸಂಘದಿಂದಲ್ಲದೆ ಬೀಜ ಮೊಳೆದೋರೋದು. ಬೀಜ ಬಹಳ ಚಲೋದ ಅಂತ ಹೇಳಿ ಅದನ್ನೊಂದು ಪೆಟ್ಟಿಗೆಯಾಗ ಹಾಕಿಟ್ಟಿವಿ ಅಂದರೆ ಬೆಳೆಯುವುದಿಲ್ಲ. ಆ ಬೀಜವನ್ನು ಮಣ್ಣಿನಗಿಳಿ ಇಡಬೇಕು. ಮಣ್ಣಿನ ಸಂಘ ಆಗ್ತದ, ನೀರಿನ ಸಂಘ ಆಗ್ತದ, ಬಿಸಿಲಿನ ಸಂಘ ಆಗ್ತದ. ಅವಾಗ ಅದು ಬೀಜ ಬೆಳೆದು ಒಂದು ವೃಕ್ಷ ಆಗ್ತದೆ ಸಂಘದಿಂದ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಎರಡು ಕಟ್ಟಿಗೆಗಳ ಸಂಘ ಮಾಡಿದಾಗನೇ ಅಗ್ನಿ ಬೆಂಕಿ ಹುಟ್ಟುವುದು. ಸಂಘದಿಂದಲ್ಲದೆ ಈ ದೇಹ ಉಂಟಾಗದು. ಸಂಘ ಇರಲಿಲ್ಲ ಅಂದರೆ ಈ ದೇಹ ಉಂಟಾಗುವುದಿಲ್ಲ. ಇದು ಪಂಚಭೂತಗಳ ಸಂಘ ಅದ, ಎಲ್ಲ ಕೂಡ್ಯಾವಂತೆ ಇದು ದೇಹ ಆಗ್ಯದ. ಹಾಗೆ ಏನೇನದ ಎಲ್ಲ ಸಂಘದಿಂದನೇ ಇರುವುದು, ಕೂಡುವುದರಿಂದನೇ ಇರುವುದು. ಸಂಘ ಇಲ್ಲ ಅಂದರೆ ಇಲ್ಲ ಏನು. ಒಂದು ಮನೆ ಅಂದ್ರೂ ಒಂದು ಸಂಘ, ಸಮಾಜ ಅಂದ್ರೂ ಸಂಘ. ಸಂಘದಿಂದಲ್ಲದೆ ಸರ್ವವು ಮುಖದೋರವು. ಹಾಗೆ ನಾನು ಶರಣರ ಸಂಘದಿಂದ ಪರಮ ಸುಖಿಯಾದೆ. ಆ ಶರಣರ ಸಂಘ ನನ್ನನ್ನು ಪರಮ ಸುಖಿ ಮಾಡಿತು ಅಂತ. ಅವರ ಹತ್ತಿರ ಏನೂ ಇರಲಿಲ್ಲ, ಆದರೂ ಸಹಿತ ಅವರು ಪರಮ ಸುಖಿಯಾಗಿದ್ದರು. ನಮ್ಮ ಹತ್ತಿರ ಎಲ್ಲ ಅದ, ನಾವು ಪರಮ ದುಃಖಿಗಳಾಗೇವಿ. ಯಾಕೆ ಅಂತಂದರೆ ಶರಣರ ಸಂಗಿಲ್ಲ. ಮನಸ್ಸಿನಲ್ಲಿ ಏನು ತುಂಬಬೇಕು, ತಲೆಯಲ್ಲಿ ಏನು ತುಂಬಬೇಕು, ಅದೇ ಸಂಘ. ಬರೇ ನಮ್ಮ ಹೊರಗಿನ ವಸ್ತುಗಳು ಮನುಷ್ಯನ ವ್ಯಕ್ತಿತ್ವವನ್ನು ಬದಲಾಯಿಸ್ತಾವೆ. ಇನ್ನು ವಿಚಾರಗಳು ಎಷ್ಟು ಬದಲಾವಣೆ ಮಾಡ್ತಿರ್ಬೇಕು. ಈಗ ನಾವೆಲ್ಲ ಇಲ್ಲಿ ಹೂ ಇಟ್ಟೇವಿ. ಹೂ ಇಟ್ಟಾಗ ನೀವು ನೋಡ್ರಿ, ನೋಡುವ ದೃಷ್ಟಿಕೋನ ಬೇರೆ ಇರ್ತದೆ. ಅಲ್ಲಿ ಹಣ ಇಟ್ಟಿವಿ, ಮತ್ತೇನೋ ಇಟ್ಟಿವಿ ಅಂದ್ರೆ ಅವಾಗ ನೋಡುವ ದೃಷ್ಟಿಕೋನ ಬೇರೆ ಇರ್ತದೆ. ಬರೇ ವಸ್ತುಗಳ ಬದಲಾದರೂ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾವೆ. ಹಾಗೆ ನಾವು ಯಾರ ಜೋಡಿ ಇರ್ತೀವಿ, ಏನು ವಿಚಾರ ಮಾಡ್ತೀವಿ, ಎಂಥ ಭಾವನೆಗಳನ್ನು ತುಂಬಿಕೊಂಡಿರ್ತೀವಿ, ಹಂಗೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತದೆ. ಮತ್ತು ಎಂಥ ವಸ್ತುಗಳು ಇರ್ತಾವೆ ಅಂಥ ಬೆಲೆ ನಮ್ಮದಾಗ್ತದೆ. ನಮಗೆ ಬೆಲೆ ಬರಬೇಕಾಗಿತ್ತು ಅಂದ್ರೆ ನಾವು ಬೆಲೆ ಉಳ್ಳ ವಸ್ತುಗಳನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಬೇಕು. ಬೆಲೆ ಉಳ್ಳಂಥ ಭಾವನೆಗಳನ್ನು ನಮ್ಮ ಒಳಗಡೆ ತುಂಬಿಕೊಳ್ಬೇಕು. ಬೆಲೆ ಉಳ್ಳಂಥ ವಿಚಾರಗಳನ್ನು ತಲೆ ಒಳಗೆ ತುಂಬಿಕೊಳ್ಬೇಕು. ಅವಾಗ ನಾವು ಬೆಲೆ ಉಳ್ಳವರಾಗ್ತೀವಿ. ಇದು ಸಂಘ. ಅದನ್ನು ನಮ್ಮೆಲ್ಲ ಶರಣರು ಸಂತರು ಮಾಡಿದರು. ನಾವು ಸಹಿತ ಆ ಸಂಘವನ್ನು ಕೆಲವು ದಿವಸಗಳವರೆಗೆ ಮಾಡೋರದೇ, 10-12 ದಿವಸ ಅಂತ ಇಟ್ಟುಕೊಳ್ಳೋಣ. ಆ ಸಂಘದಲ್ಲಿ ಶರಣರ ಸಂತರ ಮಾತುಗಳನ್ನೇ ನಮ್ಮ ತಲೆ ಒಳಗೆ ತುಂಬೋದು. ಒಂದು ಮಾತನ್ನು ಕುರಿತು ಆಲೋಚನೆ ಮಾಡೋದು, ಅದನ್ನು ದಿವಸ ತುಂಬ ಮೆಲುಕು ಹಾಕ್ತಾ ಇರೋದು, ಅದೇ ಸಂಘ. ಒಮ್ಮೆ ಕೇಳಿಬಿಟ್ಟು ಮುಗಿತು, ಇನ್ನೇನು ನಮಗೆ ಅವಶ್ಯಕತೆ ಅಂತ ಹಿಂಗೇನಿಲ್ಲ. ಸಂಘ ಅದು ಮೇಲಿಂದ ಮೇಲೆ ಬೇಕಾಗ್ತದೆ. ನೀವು ಒಮ್ಮೆ ಊಟ ಮಾಡಿದ್ರಿ ಅಂದರೆ ಮತ್ತೆ ಎಂದೂ ಊಟ ಮಾಡೋದೇ ಇಲ್ಲೇನು? ನಿನ್ನೆ ಮಾಡಿದ್ರಿ ಅಂದರೆ ಮತ್ತೆ ಇವತ್ತು ಮಾಡ್ತೀರಿ, ಮತ್ತೆ ನಾಳೆ ಮಾಡ್ತೀರಿ. ಹಾಗೆ ಈ ಸತ್ಸಂಗ ಸತ್ ಚಿಂತನೆ ಇರುವುದು. ಎಷ್ಟು ದಿವಸ ಅಂತ ಮಾಡಿದ್ರಿ ಅಂತ ಊಟ ಅಂತ ಯಾರೇ ಅಂದಾರನ? ಸತ್ಸಂಗ ಎಷ್ಟು ದಿವಸ ಮಾಡೋದ್ರಿ ಅಂತ ಕೇಳ್ತಾರೆ ಅವರು. ಎಷ್ಟು ದಿವಸ ಊಟ ಮಾಡ್ತೀಯ ಅಷ್ಟು ದಿವಸ ಮಾಡೋದು. ಎಷ್ಟು ದಿವಸ ಒಳ್ಳೆಯ ವಿಚಾರಗಳನ್ನು ಕೇಳೋದ್ರಿ ಅಂತ, ಎಷ್ಟು ದಿವಸ ನೀವು ಉಸಿರಾಡಿಸ್ತೀಯ ಅಷ್ಟು ದಿವಸ ಒಳ್ಳೆಯ ವಿಚಾರಗಳನ್ನು ಕೇಳೋದು. ಅದು ಸತ್ಸಂಗ. ಆ ಶರಣರು ಸಂತರು ಏನು ಹೇಳ್ತಾರ ನಮ್ಮ ಬದುಕನ್ನು ಕುರಿತು, ನಮ್ಮ ಜೀವನವನ್ನು ಕುರಿತು, ಅವುಗಳನ್ನು ನಾವೆಲ್ಲ ಒಂದೊಂದಾಗಿ ನೋಡೋಣ. ನಮ್ಮದು ಅವಸರಿಲ್ಲ, ಸಾವಕಾಶವಾಗಿ ಹೋಗೋದು. ಅದು ನಮ್ಮದು ಸಣ್ಣಂಗೆ ಹರಿತಾ ಹೋಗೋದು. ನಿಮ್ಮದೆಲ್ಲರದು ಭಾಳ ಅವಸರದ. ಈಗ ನೀವು ಎಲ್ಲ ಇದೇ ಜೀವನದಾಗ ಮುಗಿಸಿ ಹೋಗ್ಬೇಕಂತ ಮಾಡ್ಯಾರಿ. ಏನೇನೆಲ್ಲ ಮುಕ್ತಿ ಸಾಧನದ ಅಧ್ಯಾತ್ಮದ ಎಲ್ಲ ಏನು ಕೊಡೋದದ ಒಂದು ದಿವಸ ಕೊಟ್ಟು ಬಿಡ್ರಿ ಅನ್ನೋ ಹಂಗೆ ಅದ ರೀ. ಆದ್ರೆ ಹಂಗೆ ಅದು ಕೊಡಾಕ ಬರೋದಿಲ್ಲ ಇನ್ನೂ. ಈಗ ಒಂದು ನಾವು ಗಿಡ ಹಚ್ಚಿದ್ದೀವಿ ಅಂದರೆ ಅದು ಇವತ್ತೊಂದು ಸಣ್ಣದೊಂದು ಎಲೆ ಬಿಡ್ತದೆ, ನಾಳೆ ಒಂದು ಮತ್ತು ಹಿಂಗೆ ಬೆಳ್ಕೊಂತ 10-12 ವರ್ಷದಾಗ ಒಂದು ದೊಡ್ಡ ಗಿಡ ಆಗ್ತದೆ.
ಇವತ್ತು ಬೀಜ ಬಿತ್ತಿ ಮರುದಿವಸನ ದೊಡ್ಡ ಗಿಡ ಆಗೋದಿಲ್ಲ. ಅದು ನಮ್ಮ ಕಡೆ ಸಾಧ್ಯ ಇಲ್ಲ, ಪ್ರಕೃತಿಯಲ್ಲಿ ಸಾಧ್ಯ ಇಲ್ಲ. ಇವತ್ತು ಹುಡುಗವ ಬಂದ ಸಾಲಿಗೆ ಹೋದ ಅಂದರೆ 2-3 ದಿನದಾಗ ಪದವೀಧರ ಆಗಬೇಕು. ಹೆಂಗೆ ಆಗ್ಬೇಕು ಅವ ಪದವೀಧರ? ಭಾಳ ಅವಸರದ ಅವನಿಗೆ. ಹುಟ್ಟಿದೊಂದು 2-3 ದಿನದಾಗನೇ ಮದುವೆ, 1-2 ಮಕ್ಕಳು, ಸಂಸಾರ ಅಲ್ಲಿಂದನೇ ಶುರು. ಈಗ ಅವಸರಿಲ್ಲ, ಸಾವಕಾಶವಾಗಿ ಸ್ವಲ್ಪ ಚಿಂತನೆಯನ್ನು, ಸತ್ಸಂಗವನ್ನು ಮಾಡೋದು. ಅನೇಕ ಜನ ಸಂತ ಮಹಾಪುರುಷರು ತಮ್ಮ ಜೀವನದಲ್ಲಿ ಸಂಶೋಧನೆಯನ್ನು ಮಾಡಿ ಅದ್ಭುತವಾದಂಥ ಉಪದೇಶವನ್ನು ಮಾಡಿದ್ದಾರೆ. ಅವುಗಳನ್ನೆಲ್ಲ ನಾವು ಕೇಳೋಣ. ಇವತ್ತು ನಚಿಕೇತಂದು ಕೇಳಿದೀವಲ್ಲ, ಅವನದೇನೊಂದು ಆತ್ಮದ ಒಲವು ಇತ್ತು, ಅದು ಬಹಳ ಮುಖ್ಯವಾದದ್ದು. ಯಾವುದಕ್ಕೂ ಸೋಲಲಿಲ್ಲ ಮನುಷ್ಯ. ಎಷ್ಟು ಆಕರ್ಷಣೆ ಬಂದರೂ ಸಹಿತ ಸೋಲಿಲ್ಲ. ಹಣ, ಅಧಿಕಾರ, ಆಸ್ತಿ, ವೈಭವ, ಭೋಗ ಇವೆಲ್ಲ ಒಂದು ಕಡೆ, ಆತ್ಮದ ಜ್ಞಾನ ಒಂದು ಕಡೆ ಆಗಿತ್ತು ಅವನಿಗೆ. ಅದನ್ನು ಬಿಟ್ಟು ಬೇರೆ ಹೋಗಲೇ ಇಲ್ಲ. ಆದರೆ ಮನುಷ್ಯ ಆತ ಹಪಹಪಿಯಾಗಿ ಎಷ್ಟು ಬಯಸ್ತಾನು ಅಂದರೆ ಬರೇ ಬೇಕು ಬೇಕಂತೇ ಇರ್ತಾನೆ ಮನುಷ್ಯ. ಆವಾಗ ನಾವೆಲ್ಲ ಶಾಲೆ ಕಲಿಯುವಾಗ ಒಂದು ಪಾಠ ಇರ್ತಿತ್ತು. ಅದು ಒಬ್ಬ ಒಂದು ಕೋಳಿ ಸಾಕಿದ್ದ. ಅದು ಸಾಮಾನ್ಯ ಕೋಳಿ ಇರಲಿಲ್ಲ, ಬಂಗಾರ ತತ್ತಿ ಕೊಡುವಂಥ ಕೋಳಿತ್ತು. ದಿನಾಲು ಒಂದು ತತ್ತಿ ಕೊಡ್ತಿತ್ತು. ನೋಡ್ರಿ ಮನುಷ್ಯ ಎಷ್ಟು ಆಸೆ ಬುರುಕು ಇರ್ತಾನೆ. ಆ ಒಂದು ತತ್ತಿ ಒಳಗನೆ ಜೀವನ ಚಂದ ನಡೆದಿತ್ತು. ಇವು ಏನು ಯೋಚನೆ ಮಾಡಿದಂತ, ಇದು ದಿವಸ ಒಂದು ತತ್ತಿ ಕೊಡ್ತದಂದ್ರೆ ಕೋಳಿ ಹೊಟ್ಟೆಯಾಗ ಎಷ್ಟು ತತ್ತಿರಬೇಕು, ಹೊಟ್ಟೆ ಹರಿದು ತೆಗೆದುಕೊಳ್ಬೋದಲ್ಲ ಎಲ್ಲ ಅಂತಂದ. ಹೊಟ್ಟೆ ಹರಿದ ತತ್ತಿನ ಇರಲಿಲ್ಲ. ದಿನಾಲು ಒಂದು ಕುಡಿದು ಸಹಿತ ಬಂದಾಯಿತು. ನೋಡ್ರಿ ಮನುಷ್ಯನ ಆಸೆ. ಹಾಗೆ ನಮ್ಮದು ಭೂಮಿ ಅದು ಎಕರೆಗೆ 10 ಕ್ವಿಂಟಲ 15 ಕ್ವಿಂಟಲ, ಇವನಿಗೆ ಸಾಲ್ತಾ ಇಲ್ಲ. 50 ಕ್ವಿಂಟಲ್ ಕೊಡಬೇಕು, 100 ಕ್ವಿಂಟಲ್ ಕೊಡಬೇಕು ಅಂತ ಅದನ್ನು ಹಾಗೆ ಹರಿಯಾಕತ್ತೇನ. ಇನ್ನು ಮುಂದೆ ಅದು ಕೋಳಿ ಹಂಗೆ ಆಗ್ತದೆ ಕತಿ. ಬಂಗಾರದ ತತ್ತಿನೂ ಹೋಯ್ತು, ಕೋಳಿನೂ ಹೋಯ್ತು ಅಂತ ಆಗ್ತದೆ. ಹಾಗೆ ಎಷ್ಟಂತ ಅದರಿಂದ ತಕ್ಕೊಳ್ಳೋದು ಮನುಷ್ಯನಿಗೆ ಸಾಲ್ತಾನೇ ಇಲ್ಲ. ಆಗ ಮನುಷ್ಯನ ಆಸೆ ಇರ್ತದೆ. ಆದರೆ ಈ ನಚಿಕೇತನಿಗೆ ಮಾತ್ರ ಸ್ವಲ್ಪ ಆಸೆ ಅವನ ಹತ್ತಿರ ಸುಳಿಲಿಲ್ಲ. ಅಧ್ಯಾತ್ಮವನ್ನು ಚಿಂತನೆ ಮಾಡಿದ. ಅಂಥ ಬಾಲಕನಿಗಾಗಿ ಉಪದೇಶವನ್ನು ಮಾಡಿದರು ಕಠೋಪನಿಷತ್. ನೋಡ್ರಿ, ಆತ್ಮೋಪದೇಶವನ್ನು ಯಾರಿಗೆ ಕೇಳ್ಯಾರೋ ಅಂತಂದ್ರೆ ಮುದುಕರಿಗೆ ಹೇಳಿಲ್ಲ ಅವರು, ಸಣ್ಣ ಹುಡುಗರಿಗೆ. ಈಗಿನ ಶಾಲೆ ಅಂತದಾವಲ್ಲ, ಅವಾಗಿನ ಗುರುಕುಲಗಳು. ಈಗ ಹೆಸರಟ್ಟೆ ಗುರುಕುಲ ಇಟ್ಟಿರ್ತಾರೆ, ಈಗಿನ ಗುರುಕುಲ ಇವು ಅಲ್ಲ. ಅವು 7-8 ವರ್ಷಕ್ಕೆ ಶಾಲೆಗೆ ಅವರು ಹೋದರು ಅಂದ್ರೆ ಅಲ್ಲಿ ಏನು ಚಿಂತನೆ ಮಾಡ್ತಿದ್ರಂದ್ರೆ ಇದೇ ಅಧ್ಯಾತ್ಮ ಚಿಂತನೆ, ಯೋಗ ಚಿಂತನೆ. ಅದರ ಜೊತೆಗೆ ಆಯುರ್ವೇದ, ತರ್ಕಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಇವುಗಳನ್ನೆಲ್ಲ 10-12 ವರ್ಷ ಅವ್ರಿಗೆ ಕಲಿಸ್ತಿದ್ರು. ಸಣ್ಣ ಹುಡುಗರಿಗೆ ಈ ಉಪದೇಶವನ್ನು ಮಾಡ್ತಿದ್ರು. ಭಾರತ ದೇಶದ ಅದೊಂದು ಪರಂಪರೆ, ಅದೊಂದು ವೈಭವ. ಮತ್ತೆ ನಾಳೆ ಒಂದು ಮಾತನ್ನು ನಾವೆಲ್ಲ ನೋಡೋಣ. ಎಲ್ಲರಿಗೂ ನಮಸ್ಕಾರ.